ಗುರುಜಿ. ಹಾಗೆ ನಾವು ಬಹಳ ಕಾತರವಾಗಿ ಕಾಯ್ತಾ ಇದ್ದೀವಿ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ತೀರಾ ಅಂತ ತಿಳಿಲಿಕ್ಕೆ. ಜೊತೆಗೆ 3 ಕೊನೆಯ ರಾಶಿಗಳು ಕಾಯ್ತಾ ಇವೆ. ಆ ರಾಶಿ ಹೊಂದಿದವರು ಹೇಳ್ತಾರೆ, ಕಾಯ್ತಿರ್ತಾರೆ. ಬಹುಶಃ ಏನ್ ಹೇಳ್ಬೋದು ಗುರುಜಿ ನಮ್ಗೆ ಅಂತ ಏನ್ ಹೇಳ್ತೀರಾ ಅವರಿಗೆ? ನೋಡಿ, ಇವತ್ತಿನ ಸ್ಟಾಕ್ ಮಾರ್ಕೆಟ್ಗೆ, ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಚಂದ್ರ 12 ನಿಮಗೆ, ಬುಧ ನಿಮ್ಮ ರಾಶಿಗೆ 6ನೇ ಮನೆಯ ಭಾವ, ಶುಕ್ರ ವಕ್ರ. ಎಲ್ಲಾದರೂ ಈ ಪ್ರೊಡ್ಯೂಸಿಂಗ್ ಕೆಲಸ ಮಾಡ್ತಿದ್ರೆ, ಪ್ರೊಡ್ಯೂಸರ್ಗಳಾಗಿ ಫಿಲ್ಮ್ ಲ್ಯಾಂಡಲ್ಲಿ ಸೀರಿಯಲ್ಸಲ್ಲಿ ಏನಾದರೂ ದುಡ್ಡು ಹಾಕ್ತಿದ್ರೆ, ಪರ್ಚೇಸ್ ಮಾಡ್ತಿದ್ರೆ, ಡಿಸ್ಟ್ರಿಬ್ಯೂಟರ್ಸ್, ಡೀಲರ್ಸ್, ಏರಿಯಾ ಡಿಸ್ಟ್ರಿಬ್ಯೂಟರ್ಸ್, ಈ ಥರದ್ದೇನಾದರೂ ಕೆಲಸ ಮಾಡ್ತಿದ್ರೆ, ವ್ಯವಹಾರ ಮಾಡ್ತಿದ್ರೆ, ರೇಡಿಯೋ ಜಾಕಿ, ಈ ಒಂದು ಆಂಕರಿಂಗ್ ಕೆಲಸಗಳಲ್ಲಿ ಏನಾದರೂ ಇದ್ರೆ ಇವತ್ತು ಅಪಭ್ರಂಶ ಆಗ್ತಕ್ಕಂಥದ್ದು, ಬಯಸ್ಕೊಳ್ತಕ್ಕಂಥದ್ದು, ಕೆಲಸ ಕಳ್ಕೊಳ್ತಕ್ಕಂಥದ್ದು, ದಿಢೀರಂತ ಸ್ಥಾನ ಬದಲಾವಣೆ. ಎಚ್ಚರಿಕೆ, ನಿಮ್ಮ ದಿನವಲ್ಲ. ಆದಷ್ಟು ಚಂದ್ರ ದೋಷ, ಶುಕ್ರ ದೋಷ ಎರಡೂ ಇರೋದ್ರಿಂದ ಶಿವ, ಪಾರ್ವತಿ, ಸುಬ್ರಹ್ಮಣ್ಯ, ವಿನಾಯಕ 4 ಇರತಕ್ಕಂಥ ದೇವಸ್ಥಾನಗಳು ಹೋಗಿ ಬರ್ತಕ್ಕಂಥದ್ದು ವಿಶೇಷ. ಇನ್ನು ಕುಂಭರಾಶಿ, ಕುಂಭಲಗ್ನ, 11ನೇ ಮನೆಯಲ್ಲಿರೋ ಶುಕ್ರನೇ, ಚಂದ್ರನ ಭಾವದ ಶುಕ್ರ ಅಂತ. ಸೊ ಚಂದ್ರ ಇರ್ತಕ್ಕಂಥದ್ದು, ಆ ಶುಕ್ರ ನಿಮ್ಗೆ 4ನೇ ಮನೆಯಲ್ಲಿದ್ದಾನೆ. ಸುಖ ಭಾವ, ವಿಶೇಷವಾದಂಥ ಒಂದು ಲಾಭಗಳನ್ನು ನೋಡ್ತೀರಾ. ವಾಹನ ಖರೀದಿ, ಭೂಮಿ ಖರೀದಿ, ಮನೆ ಖರೀದಿ, ವಜ್ರ ಖರೀದಿ, ಆಭರಣ ಖರೀದಿ, ಮೋಜು ಮಸ್ತಿ, ವಿಶೇಷ ಲಾಭ. ಅದರಲ್ಲೂ ಈ ಒಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರಗಳು ಮಾಡ್ತಿದ್ರೆ ವಿಶೇಷ ಲಾಭ ಬರ್ತಕ್ಕಂಥದ್ದಾಗುತ್ತೆ. ಇನ್ನು ಮೀನರಾಶಿ, ಮೀನ ಲಗ್ನ, ಶುಕ್ರ ನಿಮ್ಗೆ ಅಷ್ಟಕ್ಕಷ್ಟೇ. ಅವನು 3ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ, ದಶಮದಲ್ಲಿದ್ದಾನೆ. ಯಾರೋ ಸ್ತ್ರೀಯಿಂದ ತೊಂದರೆಗಳನ್ನು ನೋಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ಬಾಸ್ ಏನಾದರೂ ಸ್ತ್ರೀ ಆಗಿದ್ರೆ ಇವತ್ತು ಎಲ್ಲರೂ ಮುಂದ್ಗಡೆ ಬಯಸ್ಕೊಳ್ತಕ್ಕಂಥ ಭಾವ ಕೂಡ ಆಗಿಬಿಡುತ್ತೆ. ಆದರೆ ಎಲ್ಲಾದರೂ ಟ್ರಾನ್ಸ್ಫರಬಲ್ ಜಾಬ್ ಇದ್ರೆ, ಇಫ್ ಯು ಆರ್ ಟ್ರೈಂಗ್ ಫಾರ್ ದಿ ಟ್ರಾನ್ಸ್ಫರ್, ಇಲ್ಲ ಬೇರೆ ಕಡೆ ಕೆಲಸಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ, ಮರಳಿ ಮನೆಗೆ ವಾಪಸ್ ಬರಬೇಕು, ಇಲ್ಲ ಇರೋ ಸ್ಥಳದಿಂದ ವಿದೇಶಕ್ಕೆ ಹೋಗಬೇಕು ಅನ್ನತಕ್ಕಂಥದ್ದಿದ್ರೆ ವಿಶೇಷ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋರಿಗೆ ದಿಢೀರಂತ ಸಂಸ್ಥೆ ನಿಮ್ಗೊಂದು ಟಿಕೆಟ್ ಕೊಟ್ಟು ಎಲ್ಲಾದರೂ ಹೊರಗಡೆ ಹೋಗಿ ಬನ್ನಿ, ಫಾರಿನ್ ಟ್ರಿಪ್ ಅಂತಕ್ಕಂಥ ಯೋಗ ಕೂಡ ಇರ್ತಕ್ಕಂಥ ಒಂದು ದಿನ. ಸೊ ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಇರಲಿ, ಸಂಸ್ಕಾರ ಭಾಗದಲ್ಲಿ ನಾನು ಆಗಲೇ ಹೇಳ್ತಿದ್ದೆ, ಈ ಒಂದು ರಾಹು ಭಾವಕ್ಕೆ ನಿನ್ನೆ ಹೇಳ್ತಿರ್ತಕ್ಕಂಥ ಭಾವ, ಊಟ ಮಾಡಬೇಕಾದ್ರೆ ಕೂದಲು ಸಿಕ್ಬಿಡುತ್ತೆ, ಕಲ್ಲು ಸಿಗುತ್ತೆ, ಮಣ್ಣು ಸಿಗುತ್ತೆ, ಏನೇನೋ ಸಿಗ್ತಾ ಇರುತ್ತೆ, ಕೆಲವರಿಗೆ ಏನೇನೋ ಸಿಗ್ತಾ ಇರುತ್ತೆ ಅಂತ ಒಂದು ಕದಲಿಕೆ. ಯಾಕೆ ಗುರುಗಳೇ ಇದು ನಮಗೆ ಅನ್ನತಕ್ಕಂಥದ್ದು. ರಾಹು ದೋಷ, ಯಾರೋ ಹಿರಿಯರನ್ನ ಅವಮಾನ ಮಾಡಿರ್ತೀರಾ, ತಂದೆ ತಾಯಿಗಳ ವಿರುದ್ಧವಾಗಿ ನಡ್ಕೊಂಡಿರ್ತೀರಾ, ಎಲ್ಲೋ ಮನೆಯಲ್ಲಿ ಹಿರಿಯರನ್ನ ತುಚ್ಛವಾಗಿ, ಇಲ್ಲ ಅವ್ರು ಹೇಳಿದ ಭಾವ ನಡ್ಕೊಂಡಿರೋದಿಲ್ಲ, ಕೇಳಿರೋದಿಲ್ಲ ಅನ್ನತಕ್ಕಂಥದ್ದು. ರಾಹು ದೋಷ, ಎಲ್ಲೋ ಹಿರಿ ಜೀವ ಒಂದು ತುಂಬ ನೋವಿನಿಂದ ಇದೆ. ಯಾರೋ ಕೆಳವರ್ಗದ ಕೆಲಸದವರನ್ನ ಬೈದಿರ್ತೀರಾ, ನಿಮ್ಮ ಕೆಳಗಡೆ ಇರ್ತಕ್ಕ, ಮೇಲ್ನವರಲ್ಲ, ಅದು ಗುರುಭಾವ, ಸೂರ್ಯಭಾವ. ಕೆಳಗಡೆ ಇರೋರನ್ನ ಒಂದು ಆಫೀಸ್ ಬಾಯ್ ಮಟ್ಟದಲ್ಲಿ ಏನು ತರ್ತೀಯ, ಏನು ಮಾಡ್ತೀಯ ಅಂತಕ್ಕಂಥದ್ದು ಹೊಡೆದಿರ್ತೀರ, ಬೈದಿರ್ತೀರ ತುಚ್ಛವಾಗಿ. ತಮ್ಮನನ್ನ, ತಂಗಿಯನ್ನ, ಅಕ್ಕಪಕ್ಕದವರನ್ನ, ಯಾರಾದರೂ ಭಿಕ್ಷುಕರನ್ನ, ನಿನ್ಗೆ ಯೋಗ್ಯತೆ ಇಲ್ವಾ ದುಡಿಲಿಕ್ಕೆ, ಬಂದು ಭಿಕ್ಷೆ ಬೇಡೋಕೆ ಬಂದೆ, ಈ ಥರ ಏನಾದರೂ ಅಂದಿರ್ತೀರಾ. ಹಾಕಲ್ಲ ಹೋಗು ಅಂತ ಹೇಳಿರ್ತೀರಾ. ಯಾರನ್ನಾದರೂ ಕಾಲಲ್ಲಿ ಒದ್ದಿರ್ತೀರಾ. ಯಾವುದಾದ್ರೂ ಪ್ರಾಣಿ ಪಕ್ಷಿಗಳನ್ನ ನೋವು ಕೊಟ್ಟಿರ್ತೀರಾ. ಮಕ್ಕಳಾಗಿರ್ಬೇಕಾದ್ರೆ ಗೊತ್ತಿರಲ್ಲ, ಬೆಕ್ಕೆಲ್ಲ ಹಿಡ್ಕೊಂಬಿಟ್ಟು ಹಿಂಡಾಕ್ಬಿಟ್ಟಿರ್ತೀರಾ. ನಾಯಿಗಳನ್ನೆಲ್ಲ ಹಿಂಡಾಕ್ಬಿಟ್ಟಿರ್ತೀರಾ. ನಾಯಿಗೆ ಊಟ ಇಡ್ತಿದ್ರೆ ನೀವು ಕಿತ್ಕೊಂಬಂದು ತಿಂದಿರ್ತೀರಾ. ಈ ಥರದ ದೋಷಗಳು ಮಾಡಿರ್ತೀರ. ಅದ್ರ ಪ್ರಭಾವ ಉಣ್ಣೋದೇ ಮೂಕ ಪ್ರಾಣಿಗಳಲ್ಲಿ, ಅಂಧರಲ್ಲಿ, ಮನಸ್ಸಿನಲ್ಲಿರ್ತಾನಂತೆ. ಒಂದು ಮನುಷ್ಯ ನೋವಾದಾಗ ನಿರ್ಗತಿಕ, ಏನೂ ಇಲ್ಲದವ ಏನು ಮಾಡ್ತಾನಂತೆ ಗೊತ್ತಾ, ಭಗವಂತ ಅಂತಾನಂತೆ. ಯಾರಿಗಯ್ಯ ಬೇಕು ಇದು ಅನ್ನಿಸ್ತಕ್ಕಂಥ ಒಂದು ಭಾವ. ಒಂದು ನಿಯಮದಿಂದ ಬದುಕ್ತಿರೋರಿಗೆ ಆ ನಿಯಮಗಳಿಗೆ ಅಡ್ಡಿ ಆದಾಗ ಏನಯ್ಯ ಇದು, ನಾವು ನಮ್ಮ ಪ್ರಕಾರವಾಗಿರ್ಲಿಕ್ಕೂ ಬಿಡೋದಿಲ್ಲ, ಅವ್ರ ಪರವಾಗಿನೂ ಮಾಡೋದಿಲ್ಲ ಅನ್ನತಕ್ಕಂಥದ್ದು. ಇಂಥ ಒಂದು ಕದಲಿಕೆಗಳು ಶಾಪಗಳಾಗಿ ನಿಮಗೆ ಶಾಪಗ್ರಸ್ತ ಜೀವನವಾಗಿ ಆ ಊಟವನ್ನು ಮಾಡುವಾಗ ಕಲ್ಲು, ಮಣ್ಣು, ಕೂದಲು, ಜಿರಳೆ, ಇನ್ನೇನೇನೋ ಬೀಳ್ತಕ್ಕಂಥದ್ದು ಇರುತ್ತೆ. ಸೊ ಇನ್ಮೇಲೆ ಅಂಥ ದೋಷ ಮಾಡೋಲ್ಲ ಅಂತ ನಾನು ಅನ್ಕೋತೇನೆ. ಓದಿಯೋದು, ನಿಮ್ಮ ಕೆಳಗಡೆ ಇರ್ತಕ್ಕಂಥವ್ರು, ಕೈ ಕೆಳಗಡೆ ಇರ್ತಕ್ಕಂಥ ಕೆಳಗಿನ ಅಧಿಕಾರಿ, ಕೆಳವರ್ಗದವರನ್ನ, ಆಫೀಸ್ ಬಾಯ್, ಹೌಸ್ ಕೀಪಿಂಗ್, ಇಂತಹವರಿಗೆ ಏನಾದರೂ ಸಿಹಿ ಹಣ್ಣು ಆಗಾಗ ಒಂದು ಚಿಕ್ಕದಾಗಿ ಏನಾದರೂ ಕೊಟ್ಟು ನೋಡಿ, ಒಂದು ಅದ್ಭುತ ವಿಸ್ಮಯ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ.
ಗುರುಜಿ, ನಿಜಕ್ಕೂ ನೀವು ಹೇಳಿದಂತಹ ಮಾತು ಸತ್ಯ. ಯಾಕಂದ್ರೆ ನಾವೇ ಕೇಳಿದೀವಿ, ಬಹಳಷ್ಟು ಜನ ಎಲ್ಲೇ ಹೋಗ್ಲಿ, ಏನೇ ಮಾಡ್ಲಿ, ಕೂದಲು ಸಿಗತ್ತೆ ಅಥವಾ ಈ ತರ ಕಲೆಗಳು ಸಿಗತ್ತೆ ಅಂತ ಬಹಳನೇ ನೊಂದ್ಕೊಳ್ತಾ ಇರ್ತಾರೆ. ಬಹುಶಃ ಹಿಂದೆ ಮಾಡಿದಂತಹ ತಪ್ಪಿಗೆ ಆ ಒಂದು ಪರಿ ಆಗ್ತಿರತ್ತೆ ಅಂತ ಹೇಳಿದ್ರಿ. ಜೊತೆಗೆ ಸಣ್ಣ ಪರಿಹಾರವನ್ನ ಕೂಡ ನೀಡಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ್. ವೀಕ್ಷಕರೇ, ಹೊರಡ್ತಾ ಇದ್ವಿ. ಮತ್ತೆ ನಾಳೆ ಸರಿಯಾಗಿ 9 ಗಂಟೆಗೆ ಓಂಕಾರ ಕಾರ್ಯಕ್ರಮದಲ್ಲಿ ಎಂದಿನಂತೆ ಭೇಟಿಯಾಗೋಣವಾ. ಹೋಗ್ ಬರ್ತೀವಿ. ನಮಸ್ಕಾರ.